ಏನು ಸಖತ್ತಾಗಿದೆ ನೋಡಿ ಇದು 152 BHP. ದಿಸ್ ಇಸ್ ಜಸ್ಟ್ ಪರ್ಫೆಕ್ಟ್. ವ್ಯೂ ಮಾತ್ರ ಸ್ಪೆಕ್ಟಾಕ್ಯುಲರ್ ಗುರು ಇದು. ಹಾಂ, ಮೋಸ್ಟ್ಲಿ ಆನ್ ಇರುತ್ತೆ. ಓಕೆ, ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಸ್ಟ್ರೀಟ್ ಫೈಟರ್ V2. ಅಬೌವ್ 180 ನಿಮ್ಮ ಕೈಯಲ್ಲಿ ಆಗಲ್ಲ ಗುರು. ಇದು 250 260 ಎಲ್ಲ ಹೋಗುತ್ತೆ, ಬಟ್ ಯು ಹ್ಯಾವ್ ಟು ಕೀಪ್ ಬ್ಯಾಟ್ಲಿಂಗ್ ದ ವಿಂಡ್ ಬ್ಲಾಸ್ಟ್. ಸಖತ್ತಾಗಿದೆ ಮಚ್ಚ, ಸಖತ್ತಾಗಿದೆ. So hello guys, very good morning and welcome back to my channel. Today is a beautiful Sunday morning and navidivi Big Bay alli and illidane DV and Shubodh. So actually ಇಲ್ಲಿ ತನಕ ವ್ಲಾಗ್ ಮಾಡ್ಕೊಂಡು ಬಂದೆ, ಅದೇನೋ ಬ್ಯಾಟ್ರಿ ಇಶ್ಯೂ ಆಗಿಬಿಟ್ಟು ಯಾವುದೂ ರೆಕಾರ್ಡ್ ಆಗಿಲ್ಲ. ಸೊ ಇವಾಗ ನಮ್ಮ ಪ್ಲ್ಯಾನ್ಸ್ ಇರೋದು ಬಿಗ್ ಬೇಯಿಂದ ಪೆನುಕೊಂಡಾಗೆ ಹೋಗೋಣ ಅಂತ. ಶುಭೋದು ನಿಂಜಾ 300 ಬಂದಿದ್ದಾನೆ, ಅವನು ವಾಪಸ್ ಮನೆ ಹೋಗ್ತಾನೆ. ನಾನು ಮತ್ತು DV ವಿಲ್ ಗೋ ಟು ಪೆನುಕೊಂಡ. ಆ್ಯಂಡ್ ಈ ಪರ್ಟಿಕ್ಯುಲರ್ ಗಾಡಿ ನೋಡಿರ್ತೀರಾ DV ಚಾನಲಲ್ಲಿ, ಸ್ಟ್ರೀಟ್ ಫೈಟರ್ V2. ಸೊ ರಿವ್ಯೂಗೆ ಅಂತ ತೊಗೊಂಡಿದ್ದಾನೆ DV. ಇನ್ನೂ ಒಂದು ಸ್ವಲ್ಪ ದಿನ DV ಜೊತೆನೇ ಇರುತ್ತೆ ಈ ಗಾಡಿ. ಸೊ ಇವಾಗ ಪೆನುಕೊಂಡ ತನಕ DVನೇ ಓಡಿಸ್ತಾನೆ, ವಾಪಸ್ ಬರಬೇಕಾದ್ರೆ ನಾನು ಓಡಿಸ್ತೀನಿ. ಏನು ಸಖತ್ತಾಗಿದೆ ನೋಡಿ ಇದು 152 BHP. ದಿಸ್ ಇಸ್ ಜಸ್ಟ್ ಪರ್ಫೆಕ್ಟ್. ನಾನು ಆಲ್ಮೋಸ್ಟ್ ಶುಭೋದಷ್ಟೇ ಹೈಟ್ ಇದ್ದೀನಿ, ಸೊ ನಾನು ಕೂತ್ಕೊಂಡ್ರು ಹಿಂಗೆ ಕಾಣಿಸುತ್ತೆ. ಸೊ ಈ ಪರ್ಟಿಕ್ಯುಲರ್ ಗಾಡಿ ಬಂದ್ಬಿಟ್ಟು ಇಟ್ ಈಸ್ ಎ ಸ್ವೀಟ್ ಸ್ಪಾಟ್ ಬಿಟ್ವೀನ್ ದ ಬಿಗ್ಗರ್ V4 ಸ್ಟ್ರೀಟ್ ಫೈಟರ್ V4 ಆ್ಯಂಡ್ ದ ಸ್ಮಾಲರ್ ಮಾನ್ಸ್ಟರ್. ಸೊ 152 BHP, ಅಡಿಕ್ವೇಟ್ ಅಮೌಂಟ್ ಆಫ್ ಪವರ್, ಟಾಪ್ ಸ್ಪೀಡ್ ಬಂದ್ಬಿಟ್ಟು 280 ತನಕ ಹೊಡೆಯುತ್ತೆ. ಸೊ ಇಟ್ ಇಸ್ ಜಸ್ಟ್ ಒನ್ ಆಫ್ ದ ಬೆಸ್ಟ್ ಬೈಕ್ಸ್ ಫಾರ್ ಇಂಡಿಯಾ ಅಂತಲೇ ಹೇಳ್ಬೋದು, ಆ್ಯಂಡ್ ವೆರಿ ಅಂಡರ್ ರೇಟೆಡ್ ಆ್ಯಸ್ ವೆಲ್. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಎಕ್ಸಾಸ್ಟ್ ಒಂದಿಲ್ಲ, ಅದು ಬಿಟ್ಟರೆ ಬೇರೆ ಎಲ್ಲ ಲೋಡಿಂಗ್ಸು ಇದೆ. ಸ್ಪೂಲ್ಸು, ರೇಡಿಯೇಟರ್ ಗಾರ್ಡು, ಟೇಲ್ ಟೈಡಿ, ಟ್ಯಾಂಕ್ ಗ್ರಿಪ್ಸು. ಪೆಟ್ರೋಲ್ ಇದೆಯಾ? ಅಲ್ಲ, ಪೆನುಕೊಂಡ ಹೋಗಿ ಬಂದಮೇಲೆ ಹಾಕ್ಸ್ಬೇಕಾ ಅಥವಾ ಹತ್ತಕ್ಕೆ ಮುಂಚೆ? ಹಾಂ, ಫ್ಯೂಲ್ ಗೇಜ್ ಇಲ್ವಾ? ಫ್ಯೂಲ್ ಗೇಜ್ ಇಲ್ವಾ? ಓಕೆ ಓಕೆ ಓಕೆ. ಸರಿ, ಓಕೆ ಶುಭೋದ್, ಸಿಗೋಣ, ಬಾಯ್. ಯಾ. Let's go to Penukonda. ಆ್ಯಕ್ಚುಲಿ ನಾನು ಈ ಗಾಡಿ ತೊಗೊಂಡ್ಮೇಲೆ ಪೆನುಕೊಂಡಾಗ ಇದುವರೆಗೂ ಒಂದು ಸತಿನೂ ಹೋಗಿಲ್ಲ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಟೈಮ್ ಆಸ್ ವೆಲ್ ಆನ್ ದ 650R, AKA Monica. Sorry, Monica AKA 650R. Let's go.
Alright, Penukonda. After a long time. ಸೊ ಇಲ್ಲೆಲ್ಲೋ ಲೆಫ್ಟ್ ತಗೋಬೇಕು. ಏನು 20 ನಿಮಿಷ ಅಲ್ಲಿ ಬಂದ್ಬಿಟ್ವಿ ಗುರು. ಇವ್ನು ನೋಡಿ, ಇವನು ಮಿರರ್ ಇಲ್ಲ ಏನಿಲ್ಲ, ಇಷ್ಟ ಬಂದಂಗೆ ಓಡಿಸ್ತಾವನು. ಸೊ 9 ಗಂಟೆ ಬಿಗ್ ಬೇಲ್ ಸ್ಟಾರ್ಟ್ ಮಾಡಿದ್ದು. 9:18 ವಿ ಆರ್ ಅಟ್ ಪೆನುಕೊಂಡ. ಮೇಲ್ಗಡೆ ಹೋಗೋಕೆ ಒಂದು 10 ನಿಮಿಷ. ಇಲ್ಲಿ ಲೆಫ್ಟು. ಅಲ್ಲ, ಒಂದೇ ನಿಮಿಷ. ವ್ಯೂ ಮಾತ್ರ ಸ್ಪೆಕ್ಟಾಕ್ಯುಲರ್ ಗುರು ಇದು. ಮಚ್ಚ, ಇನ್ನೊಂಚೂರು ಮುಂದೆ ಹೋಗು. ಹಾಂ, ಅದೇ ಲೈನ್. ಇನ್ನೊಂಚೂರು ಹೋಗು. ಇನ್ನೊಂಚೂರು ಹೋಗು. ಇನ್ನೊಂದು ಸ್ವಲ್ಪ. ಹಾಂ, ಇನ್ನೊಂಚೂರು ಹೋಗು. ಹಾಂ, ಸಾಕ್ಬಿಡು. ಚೆನ್ನಾಗಿದೆ. ಏನು ಗೊತ್ತಾ, ಈ ಕರ್ವ್ಸ್ ಮಧ್ಯದಲ್ಲಿ ಫುಲ್ ಮಣ್ಣಿದೆ. ಅಬ್ಸರ್ವ್ ಮಾಡಿದ್ಯಾ? ನಾವು ಬಿಗ್ ಬೇ ಬಿಟ್ಟಾಗ 9 ಗಂಟೆ, ಕೆಳಗಡೆ 9:20 ಇದ್ವಿ. 9:20? ಹಾಂ, 20 ಮಿನಿಟ್ಸ್ ಬಂದಿದ್ದೀವಿ. ಮೇಲ್ಗಡೆಗೆ 5 ನಿಮಿಷ ಬಂದಿದ್ದೀವಿ. ಹಾಂ, ಒಂದು ಸ್ವಲ್ಪ ಲ್ಯಾಗ್ ಆಗಿರೋದು. ಹಾಂ, ಮೋಸ್ಟ್ಲಿ ಆನ್ ಇರುತ್ತೆ. ಎಲ್ಲ ಡುಕಾಟಿಲು ಹಂಗೆ ಅಲ್ಲ. Time for some photo shoot. ಓಕೆ ಗೈಸ್, ಫೋಟೋಸ್ ಎಲ್ಲ ತೊಗೊಂಡಾಯಿತು. ಸೊ ಒಂದು 15 ಮಿನಿಟ್ಸ್ ಇದ್ವಿ ಅಷ್ಟೇ. ಬಿಸಿಲು ಜಾಸ್ತಿ ಆಗ್ತಾ ಇದೆ. ಬನ್ನಿ, ಲೆಟ್ಸ್ ಗೋ. ಈಗ ಕೆಳಗಡೆ ಹೋಗ್ಬಿಟ್ಟು ರೀಫ್ಯೂಲ್ ಮಾಡಿಸ್ಬೇಕು ಸ್ಟ್ರೀಟ್ ಫೈಟ್ರಿಗೆ. ರೀಫ್ಯೂಲ್ ಆದಮೇಲೆ ನಾನು ತೊಗೊಳ್ತೀನಿ. ಬಾಯ್ ಬ್ರೋ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್ ಗುರು ಇದು. ಎಷ್ಟು ಸತಿ ಬಂದರೂ ಬೇಜಾರಾಗಲ್ಲ. ವ್ಯೂಸ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಂದ್ಕೊಳ್ಳಿ. ಇದೇ
ಪೆಟ್ರೋಲ್ ಬಂಕ್ ಅನಿಸುತ್ತೆ. ಎಸ್, ನನಗೇನು ಬೇಡ, ಮುಕ್ಕಾಲು ಟ್ಯಾಂಕ್ ಇದೆ. ಮುಕ್ಕಾಲು ಟ್ಯಾಂಕ್ ಇದೆ, ಹಾಕ್ಸ್ಬಿಡ್ತೀನಿ. ಸುಮ್ಮನೆ ಟಾಪ್ ಅಪ್ ಮಾಡಿಸ್ತೀನಿ. ಹಾಂ ಹಾಂ, ಸರಿ ಬಿಡ. Okay, let's experience the Street Fighter V2. ಸೊ ಸ್ಪೆಕ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. 150 BHP ಟ್ವಿನ್ ಸಿಲಿಂಡರ್, ಮೋಸ್ಟ್ ಪ್ರಾಬ್ಲಿ 180 to 190 kgs ಇರುತ್ತೆ. 0 to 100 within 4 seconds, ಟಾಪ್ ಸ್ಪೀಡ್ 280 km/h. ಎಲ್ಲ ಎಲೆಕ್ಟ್ರಾನಿಕ್ಸ್ ಇದೆ. ಶಿಫ್ಟ್ರು, ಬ್ಲಿಪ್ಪರು, IMU, ಕ್ರೂಸ್ ಕಂಟ್ರೋಲ್ ಇಲ್ಲ ಅಂದ್ಕೊಳ್ಳಿ. ಸ್ಟೇರಿಂಗ್ ಡ್ಯಾಂಪ್ನರ್ ಕೊಟ್ಟಿದ್ದಾನೆ. ಮಚ್ಚ ನೀನು ಹಾಕ್ಬಿಡು ಮಾಮ್. ಓಕೆ, ಎರಡೂ ಕಡೆ ನೀಟಾಗಿ ಫ್ಲ್ಯಾಟ್ ಫುಟ್ ಆಗುತ್ತೆ. ಸಿಕ್ಕಾಪಟ್ಟೆ ಒಳ್ಳೆ ಗಾಡಿ ಗುರು ಇದು. ನೀವು ಬೇಕಾದರೆ ಟ್ರ್ಯಾಕಿಗೆ ಯೂಸ್ ಮಾಡ್ಬೋದು, ಟೂರಿಂಗ್ ಯೂಸ್ ಮಾಡ್ಬೋದು, ದಿನ ಸಿಟಿಯಲ್ಲೂ ಯೂಸ್ ಮಾಡ್ಬೋದು. ಸ್ಲಿಮ್ಮಾಗಿ ಬ್ಯೂಟಿಫುಲ್ಲಾಗಿದೆ. ಅಡ್ಜಸ್ಟಬಲ್ ಸಸ್ಪೆನ್ಷನು ಬರುತ್ತೆ, ಶೋವಾದು. ಸೊ ಲೆಟ್ಸ್ ಗೋ. ಬ್ಯಾಕ್ ಫೈರ್ ಎಲ್ಲ ಹೊಡಿತಾ ಇದೆ ಸ್ಟಾಕ್ ಎಕ್ಸಾಸ್ಟಲ್ಲೇ, ಬುಡ್ ಅಂತ. ಸೊ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಿಧಾನಕ್ಕೆ ಓಡಿಸ್ತೀನಿ ಅಂಟಿಲ್ ಐ ಗೆಟ್ ಯೂಸ್ ಟು ದ ಬೈಕ್. ಅದಾದಮೇಲೆ ಓಪನ್ ಅಪ್ ಮಾಡೋಣ. ಓ ಫಾಕ್, ಏನು ಕಿಕ್ಕಿದೆ ಗುರು ಇದು. ಸೊ ಬ್ರೇಕಿಂಗಲ್ಲೆಲ್ಲ ನಿಮ್ಮ ಮೈಂಡ್ ಮಾತಾಡೋಂಗಿಲ್ಲ, ಯಾಕಂದರೆ ಬ್ರೆಂಬೋ ಸ್ಟೈಲಿಮಾ ಬರುತ್ತೆ. ಡುಕಾಟಿ ಅಂದರೆ ಎವ್ರಿಥಿಂಗ್ ಇಸ್ ಗಿವನ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಟಾಪ್ ಆಫ್ ದ ಲೈನ್. ಸೊ ನಥಿಂಗ್ ಟು ವರಿ. What a crazy bike, man. ಓಕೆ ಗೈಸ್, ಆಲ್ಮೋಸ್ಟ್ ವಾಪಸ್ ಬಿಗ್ ಬೇ ಹತ್ರ ಬಂದುಬಿಟ್ವಿ. ಆ್ಯಂಡ್ ಒಂದು 40 ಕಿಲೋಮೀಟರ್ಸ್ ಅಷ್ಟು ಓಡಿಸಿದ್ದೀನಿ ಗಾಡಿನ. 6000 ಆದಮೇಲೆ ತುಂಬ ಸ್ಟ್ರಾಂಗಾಗಿ ಇಳಿಯುತ್ತೆ ಅಪ್ ಟು ದ ರೆಡ್ ಲೈನ್. ಸೊ ಕ್ರೇಜಿಯಾಗಿದೆ ಗಾಡಿ ಮಾತ್ರ. ಬಟ್ ಪ್ರಾಬ್ಲಮ್ ಏನಂದರೆ ವಿಂಡ್ ಬ್ಲಾಸ್ಟ್, ವಿಚ್ ಇಸ್ ಎ ಕಾಮನ್ ಪ್ರಾಬ್ಲಮ್ ಇನ್ ನೇಕೆಡ್ಸ್. ಅಬವ್ 180 ನಿಮ್ಮ ಕೈಯಲ್ಲಿ ಆಗಲ್ಲ ಗುರು.
ಇದು 250 260 ಎಲ್ಲ ಹೋಗುತ್ತೆ, ಬಟ್ ಯು ಹ್ಯಾವ್ ಟು ಕೀಪ್ ಬ್ಯಾಟ್ಲಿಂಗ್ ದ ವಿಂಡ್ ಬ್ಲಾಸ್ಟ್. ತುಂಬಾ ಫೈಟ್ ಮಾಡಬೇಕು ವಿಂಡ್ನ, ಅದರ್ವೈಸ್ ಇಟ್ ಇಸ್ ಎ ಬ್ಯೂಟಿಫುಲ್ ಮಿಷಿನ್. ಆಲ್ ಡೇ ಲಾಂಗ್ 150 160 ಅಲ್ಲಿ ಕುತ್ಕೋಬೋದು. ಸೊ ವೆರಿ ಲೈಟ್, ವೆರಿ ನಿಂಬಲ್, ಕ್ರೇಜಿ ಮಿಷಿನ್ಗಳು. ಬ್ರೇಕ್ಸ್ ಆರ್ ಆಲ್ ಆನ್ ಪಾಯಿಂಟ್. ಶಿಫ್ಟ್ರು ಬ್ಲಿಪ್ಪರ್ ಎಲ್ಲ ತುಂಬ ಪ್ರಿಸೈಸ್ ಆಗಿದೆ. ಅಫ್ಕೋರ್ಸ್ ಇಟ್ಸ್ ಎ ಡುಕಾಟಿ. ಕ್ರೇಜಿ ಮಿಷಿನ್. ಇವನು ಎಲ್ಲೋಗ್ತಾವನು ಗುರು ಇವನು? ಹಾಂ, ಓಕೆ, ಇಲ್ಲೇ ಇದ್ದಾನಾ? ಓಕೆ 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 ಓಕೆ, ಯಾವ್ದು ಬೇರೆ ಬೈಕ್ ಅದು. ಹಾರ್ಲಿ ಡೇವಿಡ್ಸನ್. ಸಕ್ಕತ್ತಾಗಿದೆ ಮಚ್ಚ, ಸಕ್ಕತ್ತಾಗಿದೆ. ಏನು ಎಳಿಯುತ್ತೆ 6000 ಆದಮೇಲೆ? ಹಾಂ ಹಾಂ, ಈಗ ಹ್ಯಾಂಡ್ಲ್ ಗಟ್ಟಿಗೆ ಇಟ್ಕೋಬೇಕು. 200 ಮೇಲೆ ಅಂತೂ ತುಂಬ ಕಷ್ಟ ಮಚ್ಚ, ತುಂಬ ಹಿಂಗೆ ಯಾವ ಟು ಫೈಟ್ ಇಟ್. ಬಟ್ ನನಗೆ ಇವಾಗ ಏನು ಅನಿಸ್ತದೆ ಗೊತ್ತಾ, ಇದು ಮಲ್ಟಿ ಸ್ಟಾಡ V2 ಇದೆಯಲ್ಲ, ಅದು ಇಟ್ ವುಡ್ ಬಿ ಪರ್ಫೆಕ್ಟ್ ಮಾಮ್. ಹಾಂ, ಈ ಪವರ್ ಇದೇ ಸೇಮ್ ಪವರಾ? ಅದು ಸೇಮ್ ಇಂಜಿನ್, ಬಟ್ ಅದು ಇನ್ನೂ ಜಾಸ್ತಿ ವೆಯ್ಟ್. ಬಟ್ ಡಿ ಟ್ಯೂನ್ ಆಗಿರುತ್ತಲ್ಲ ಅದು? ಇಲ್ಲ ಸೇಮ್ ಸ್ಪೆಕ್. ಅದರ್ವೈಸ್ ಕ್ರೇಜಿ ಗಾಡಿ ಗುರು. ನಿಂಗೆ ಯಾವತ್ತೂ ಅದು ಇಂಟ್ರೆಸ್ಟ್ ಆಗಿಲ್ಲ ಮ್ಯಾಮ್? ವಯಸ್ಸಾಗಲಿ, ವಯಸ್ಸಾದ್ರೆ ಡೌಟೇ ಅದು ಇಂಟ್ರೆಸ್ಟ್ ಆಗೋದು. ಇನ್ನೊಂದು 10 ವರ್ಷ ಹೋದರೆ ಇದೆಲ್ಲ ಎಕ್ಸೈಟ್ಮೆಂಟ್ ಇರೋಲ್ಲ ನಮಗೆ. ಆರಾಮಾಗಿ ಒಂದು ದಮ್ಮಾಕೊಂಬರೋಣ ಅಂದ್ಬಿಟ್ಟು 80-100 ಹೋಗ್ತೀವಿ, ಅದಕ್ಕೆ ಆ ಗಾಡಿ ಅಷ್ಟೇ ಕದರಾಗಿರುತ್ತೆ. ಬಟ್ ಒಳ್ಳೆ ಕಂಫರ್ಟ್ ಮಚ್ಚಲ್ಲಿ ಚೆನ್ನಾಗಿದೆ ಗಾಡಿ. ಚೆನ್ನಾಗಿದೆ. ಕಾಸದು. ಬಟ್ ಅದೇ ನಾನೇನು ಅಂದ್ಕೊಂಡೆ ಅಂದರೆ, ಇದಕ್ಕೆ ವಿಂಡ್ ಸ್ಕ್ರೀನ್ ಹಾಕ್ಸಿದ್ರು ಇಟ್ ಡಸಂಟ್ ಮೇಕ್ ಮಚ್ ಆಫ್ ಎ ಡಿಫ್ರೆನ್ಸ್. ಏನು ಹಾಕ್ಸ್ಬಾರ್ದು ಮಗ, ಜಸ್ಟ್ ಹ್ಯಾವ್ ಟು ರೈಡ್ ಇಟ್ ದ ವೇ ಇಟ್ ಇಸ್. ವಿಂಡ್ ಸ್ಕ್ರೀನ್ ಎಲ್ಲ ಹಾಕಿದ್ರೆ ಏನು ಗೊತ್ತಾಗಿ ಡೋಂಟ್ ಮೇಕ್ ಇಟ್ ಅಗ್ಲಿ. ಹಾಂ. ಇನ್ನು ಅದು ಬೇಕಾದ್ರೆ ಸುಮ್ಮನೆ ಪಾನಿಗಲ್ಲೇ ಹೋಗೋದೇ ಬೆಟರ್. ನೇಕೆಡ್ ಲವರ್ಸ್ ಮಾತ್ರ ಬಾಂಬ್ ಕಿಲ್ಲರ್ ಗಾಡಿ. ಈ Z900 ಅದಕ್ಕೆಲ್ಲ ಕಂಪೇರ್ ಮಾಡೋದು ಇದು ಮಚ್ ಮೋರ್ ಪ್ರೀಮಿಯಂ. ತಿಂದಾಗ್ಬಿಡತ್ತೆ ಮಚ್ಚ ಇದು, ತಿಂದಾಗ್ಬಿಡತ್ತೆ ಇದು. ಸೂಪರ್ ಗಾಡಿ. ಆಲ್ಮೋಸ್ಟ್ ನೋಡಿ, ಕವಾಸಾಕಿ 10R ಕಾಸ್ಟ್ಲಿ, ಬುಜಾಗಿನ ಕಾಸ್ಟ್ಲಿ, ಹೌದು, V2ನೇ ಕಾಸ್ಟ್ಲಿ. ಬಟ್ ಹ್ಯಾಂಡ್ಲಿಂಗು ಬ್ರೇಕಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಪ್ರಿಸಿಷನ್ ಇದೆ. ಫ್ರಂಟ್ ಶೇಕೇ ಆಗಲ್ಲ. ಹೌದು, ಅದೇ ಸ್ಟೆಬಿಲೈಸರ್ ಎಲ್ಲ ಕೊಟ್ಬಿಟ್ಟಿದ್ದಾನಲ್ಲ. ಬ್ರೇಕ್ ಎಲ್ಲ ಆನ್ ಪಾಯಿಂಟ್. ಅವಾಗ ಈ ಥರ ಡಿಫ್ರೆಂಟ್ ಬೈಕ್ಸ್ ಟ್ರೈ ಔಟ್ ಮಾಡ್ತಾ ಇರ್ಬೇಕು. ನಾವೆಲ್ಲ ಸೂಪರ್ ಸ್ಪೋರ್ಟ್ ಲವರ್ಸ್ ಆಬ್ವಿಯಸ್ಲಿ, ಬಟ್ ಹಂಗನ್ಬಿಟ್ಟು ಬರೀ ಅದರಲ್ಲೇ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು. ವರ್ಲ್ಡ್ ಇಸ್ ಟು ಬಿಗ್. ನೋ ಇಟ್ ಓನ್ಲಿ ವಿಲ್ ಎಕ್ಸ್ಪೀರಿಯನ್ಸ್ ಇಟ್. ಓಕೆ, ದಟ್ಸ್ ಇಟ್. ಈ ವ್ಲಾಗ್ನ ಇಲ್ಲೇ ಸೊ ನಾವು ಈ ವ್ಲಾಗ್ನ ಇಲ್ಲೇ ಮುಗಿಸೋಣ. ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ವಾಟ್ ಅ ಬ್ಯೂಟಿಫುಲ್ ಮಿಷಿನ್ ಗುರು. ನೀವು ಆರಾಮಾಗಿ ಮನೇಲಿ ನಿಲ್ಸ್ಕೊಂಡು ಒಳ್ಳೆ ಆರ್ಟ್ ಪೀಸ್ ಥರ ಇಟ್ಕೋಬೋದು, ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೆ ಗಾಡಿ. ಆಲ್ ಡುಕಾಟೀಸ್ ಆರ್ ಬ್ಯೂಟಿಫುಲ್. ಸೊ ಎನಿವೇಸ್, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೈ.